ಈ ಔಟ್ಫಿಟ್ ನನ್ನ ಫ್ರೆಂಡ್ ನನ್ನ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಕೋಶಿತಾ, ಇಷ್ಟ ಆಯಿತು ನನಗೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇಷ್ಟು ದಿನ ನಾನು ಹೇಳ್ತಾ ಇದ್ದೆ ಪ್ರೀವಿಯಸ್ ವ್ಲಾಗ್ಸಲ್ಲಿ ಹುಣಸೂರಿಗೆ ಪ್ರಾಕ್ಟೀಸ್ ಕೊಟ್ಟು ನೆಕ್ಸ್ಟ್ ಯುವ ಸಂಭ್ರಮಕ್ಕೆ ಹೋಗ್ತೀನಿ ಅಂತ. ಬಟ್ ಇವತ್ತು ಆ್ಯಕ್ಚುಲಿ ನಾನು ಯಾವ ಕಾಲೇಜಸ್ಗೆ ಪ್ರಾಕ್ಟೀಸ್ ಕೊಡ್ತಿದ್ನೋ ಅದೇ ಕಾಲೇಜಸ್ದು ಯುವ ಸಂಭ್ರಮ ಇದೆ ಇವತ್ತು ಮತ್ತು ನಾಳೆ. ಅದೆರಡನ್ನೂ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸಪ್ರೇಟಾಗಿ. ಸೊ ಇವಾಗ ನಾನು ಆಲ್ರೆಡಿ ಹುಣಸೂರಿಗೆ ಹೊರಟಿದ್ದೀನಿ. ಅಲ್ಲಿಂದ ಈಗ ಡೈರೆಕ್ಟ್ ಮೈಸೂರಿಗೆ ಕರ್ಕೊಂಡು ಹೋಗಬೇಕು ಸ್ಟೂಡೆಂಟ್ಸ್ನ. ಅಲ್ಲೊಂದು ಸಲ ರಿಹರ್ಸಲ್ಸ್ ಮಾಡಿಸಿ ಪ್ರಸನ್ನ ಸರ್ ಜೊತೆಗೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಬಾಯ್ಸ್ PU ಕಾಲೇಜಿಗೆ ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಇದ್ದಿದ್ದರಿಂದ ಫಸ್ಟ್ ಅಲ್ಲಿಗೆ ಪ್ರಾಕ್ಟೀಸ್ ಕೊಟ್ಟು ನೆಕ್ಸ್ಟ್ ಅರ್ಸು ಕಾಲೇಜಿಗೆ ಹೋದ್ವಿ. ರಿಹರ್ಸಲ್ಸ್ ಮುಗಿಸಿ ಊಟ ಮಾಡಿ ನೆಕ್ಸ್ಟ್ ಅವ್ರಿಗೆ ಬೇಕಾಗಿದ್ದ ಸಾಂಗ್ಸ್ ಹಾಕ್ಕೊಂಡು ಎಂಜಾಯ್ ಮಾಡಿದ್ರು. ಅದಾದಮೇಲೆ ಪ್ರಾಪ್ಸ್ ಎಲ್ಲನೂ ತೊಗೋಬೇಕಿತ್ತು ಅವ್ರು ಪ್ರಾಕ್ಟೀಸ್ ಮಾಡಿದ್ದು. ಸೊ ಎಲ್ಲರೂ ರೆಡಿ ಮಾಡ್ಕೋತಿದ್ದಾರೆ. ಅದೆಲ್ಲ ಅಲ್ಲಿಗಲ್ಲ, ಬಸ್ಗೆ. ಹಾಂ, ಗಾಡಿಗೆಲ್ಲ. ಹಾಂ, ನಡೀರಿ ನೀವು ಬೇಗ ಬೇಗ. ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ ಓಡ್ಬಿಡಿ. ಯೋ ಯೋ ಮೊಬೈಲ್ ಮಾಡ್ಲಾ? ಸರಿ, ಆಯ್ ಮಾಡ್ಬಿಡಿ ಅಲ್ಲ. ಟಾಟಾ, ಬಾಯ್ ಬಾಯ್. ಏನಾರಾಯ್ತಾ? ಕಾಲೇಜಿಂದ ಮೈಸೂರಿಗೆ ಹೊರಟ್ವಿ. ಮೈಸೂರು ಮಾನಸ ಗಂಗೋತ್ರಿ ರೀಚ್ ಆದ್ವಿ. ರಿಹರ್ಸಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ ಸ್ಟೂಡೆಂಟ್ಸ್ನ. ಮನು ಆ್ಯಂಡ್ ಅಕ್ಷಯ್ ಕೂಡ ಬಂದಿದ್ದರು. ರಿಹರ್ಸಲ್ಸ್ ಮಾಡೋಕ್ಕೆ ಸ್ಟೂಡೆಂಟ್ಸ್ ರೆಡಿಯಾಗಿ ನಿಂತಿದ್ದಾರೆ. ಎಷ್ಟು ಆರಾಮಾಗಿ ಜಾಲಿ ಮಾಡ್ತಾ ಇದ್ದಾರೆ. ಸ್ಲಾಟ್ ನಂಬರ್ 53 ಆಗಿದ್ದರಿಂದ ತುಂಬ ಟೈಮ್ ಇತ್ತು ಇವ್ರಿಗೆ ರೆಡಿ ಆಗೋಕ್ಕೆ. ಹಾಯ್ ಗಾಯ್ಸ್, ನಾವು ಇಲ್ಲಿ ಮೈಸೂರು ದಸರಾಕ್ಕೆ ಬಂದಿದ್ದೀವಿ. ನೋಡಿ, ನಮ್ಮ ಕೊರಿಯೋಗ್ರಾಫರು ಮಗ ತರಿಸ್ಬಿಡು. ಅಷ್ಟು ಮಟ್ಟಿಗೆ ಲಿಫ್ಟಿಗೆ ಹಾಕ್ಬಿಟ್ಟು ನೀವು ಹತ್ತು ಬಂದೆವು. ಅಷ್ಟೇ ಆಡಿಯನ್ಸ್
ಮೂರು ಟಾರ್ಚು 9:30ವರೆಗೆ ಟೈಮ್ ಇದ್ದಿದ್ದರಿಂದ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ರೆಡಿ ಮಾಡಿದ್ವಿ ಸ್ಟೂಡೆಂಟ್ಸ್ನ. ಆಕ್ಚುಲಿ ನಮ್ಮ ಗ್ಯಾಂಗ್ನ ನಾವು ತುಂಬಾ ಮಿಸ್ ಮಾಡ್ಕೊತಾ ಇದೀವಿ. ಲಾಸ್ಟ್ ಇಯರ್ ಇದೇ ಪ್ಲೇಸ್ ಅಲ್ಲಿ ಈ ಗ್ಯಾಂಗ್ ಜೊತೆ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಯ್ ಮಾಡು. ಹಾಯ್. ನೀನು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತೀಯಾ? ಮಾಡಲ್ವಾ? ಇಲ್ಲಿ ಮಾಡ್ತಿದ್ದೆ ಅಲ್ವಾ ಇಷ್ಟೊತ್ತು? ಸ್ಟೆಪ್ ಮಾಡಿ ಸ್ಟೆಪ್ ಮಾಡು ಸರ್ ಫೋಟೋ ಡ್ಯಾನ್ಸ್ ಮಾಡು. ಇವಾಗ ಡ್ಯಾನ್ಸ್ ಮಾಡ್ತಿದ್ದಲ್ಲ ಕಂದಮ್ಮ, ಅದು ಮಾಡು. ಹೆಂಗ್ ಮಾಡ್ತಿದ್ದು? ಏನು ಹೆಸರು ನಿಂದು? ಏನು ಹೆಸರು? ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ ಇಲ್ಲ. ನೀನು ದೊಡ್ಡವಳಾದ್ಮೇಲೆ ನೀನು ಹೆಂಗೆ ಕತೆ ಅಂತ ಈಗಲೇ ಇಷ್ಟ ಆ್ಯಕ್ಟಿಂಗ್ ನೀನು. ಒಂದು ಹಾಯ್ ಹೇಳ್ಬಿಡು ನನ್ನ ಯೂಟ್ಯೂಬ್ ಚಾನಲ್ ಅವ್ರಿಗೆ. ಹಾಯ್ ಹಾಯ್ ಜೋರಾಗಿ ಹೇಳ್ಬೇಕು. ಹೇಳಿದ 9:30 ಪ್ರೋಗ್ರಾಮಿಗೆ 8:30ಗೆ ರೆಡಿಯಾಗಿದ್ರು ನಮ್ಮ ಸ್ಟೂಡೆಂಟ್ಸು. ಹಾಯ್ ಮಾಡ್ರಲ್ಲ. ಸೊ ಫೈನಲಿ 1 hour ವೆಯ್ಟ್ ಮಾಡಿ ನಾವು ಸ್ಟೇಜ್ ಹತ್ರ ಹೋದ್ವಿ. ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ನಮಗಂತೂ ತುಂಬ ಖುಷಿ ಆಯಿತು ನೋಡಿ. ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ಊಟ ಮಾಡಿ ನೆಕ್ಸ್ಟ್ ನಾವು ಕಾಸ್ಟ್ಯೂಮ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಪ್ರೋಗ್ರಾಮ್ ಮುಗಿಸಿ ನಾವು ಹುಣಸೂರಿಗೆ ಹೊರಟ್ವಿ. ವಿಡಿಯೋದಲ್ಲಿ ಏನು ಕಾಣಿಸ್ತಿಲ್ಲ ಬಿಕಾಸ್ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ. ಬಟ್ ಸ್ಟೂಡೆಂಟ್ಸ್ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ವ್ಲಾಗ್ನ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಕ್ಲಾಸಿಂದ ಹುಣಸೂರಿಗೆ ಹೊರಟಿದ್ದೀವಿ. ಅಲ್ಲಿಂದ ಯುವ ಸಂಭ್ರಮಕ್ಕೆ ಹೋಗಬೇಕು. ಆನ್ ದ ವೇ ತುಳಸಿ ಆಂಟಿ ಅವ್ರನ್ನ ಪಿಕ್ ಮಾಡಿ ನೆಕ್ಸ್ಟ್ ನಾವು ಹುಣಸೂರಿಗೆ ಹೊರಡ್ತೀವಿ. ಸೊ ಇವಾಗ ತುಳಸಿ ಆಂಟಿ, ದೀಕ್ಷಾ, ಪೃಥ್ವಿ ಎಲ್ಲರೂ ಬರ್ತಿದ್ದಾರೆ ಇವತ್ತು ಯುವ ಸಂಭ್ರಮಗೆ. ಅಲ್ಲಿ ಹೋಗಿ ಬೇಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿಯುತ್ತೆ. ಅದು ಮುಗಿದ್ಮೇಲೆ ನಾವೊಂದು ಸ್ವಲ್ಪ ಪ್ರೋಗ್ರಾಮ್ನ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಈಗ ಹೊರಟಿದ್ದೀವಿ. ಆನ್ ದ ವೇ ಟು ಹುಣಸೂರು. ಇವಾಗ ಹುಣಸೂರಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆ ಬಸ್ಸಲ್ಲಿ ಹೋಗ್ತೀವಿ. ಇವತ್ತು 11:30 ಆದ್ರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅವರಿಬ್ಬರು, ಪ್ರಸನ್ನ ಸರ್ ಮತ್ತು ಕೀರ್ತಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಫುಡ್ ಟ್ರಕ್ ಹತ್ರ ನಿಲ್ಲಿಸಿದ್ದೀವಿ. ಫೈನಲಿ ಹುಣಸೂರು ಬಾಯ್ಸ್ PU ಕಾಲೇಜ್ನ ಯುವ ಸಂಭ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಸೊ ಲಾಸ್ಟ್ ಡೇ ಇತ್ತು ಇವ್ರದ್ದು ಪ್ರೋಗ್ರಾಮು. ಮೈಸೂರು ರೀಚ್ ಆಗಿದ್ದೀವಿ ಯುವ ಸಂಭ್ರಮಗೆ. ಇವಾಗ ರಿಹರ್ಸಲ್ಸ್ ಮಾಡಿಸ್ಬೇಕು. ಇವತ್ತು ನಾನು ಪೃಥ್ವಿನ್ ಮತ್ತು ದೀಕ್ಷರನ್ನು ಸ್ಟೇಜ್ ಮೇಲೆ ಹತ್ಸೋದೆ. ಅವತ್ತು ತುಳಸಿ ಆಂಟಿ ಹತ್ತಿದ್ರು ಪ್ರಾಪರ್ಟಿ ಜೊತೆ. ಯುವ ಸಂಭ್ರಮದಲ್ಲಿ ದೀಕ್ಷಾ ಮತ್ತು ಪೃಥ್ವಿ. ಎಕ್ಸೈಟ್ ಆಗಿದ್ದೀರಲ್ವ?
ಫುಲ್ ಹ್ಯಾಪಿ ಅವರು. ಅವ್ರಿಗೊಂದೊಂದು ಐ ಡಿ ಕಾರ್ಡ್ ಸಿಕ್ತು, ಸ್ಟೇಜ್ ಮೇಲೆ ಹೋಗ್ತೀವಿ ಅಂತ ಫುಲ್ ಖುಷಿಯಾಗವ್ರೆ. ಪ್ರಾಪರ್ಟೀಸ್ ತಗೊಂಡು ಪ್ರಾಕ್ಟೀಸಿಗೆ ರಿಹರ್ಸಲ್ ಕರ್ಕೊಂಡು ಹೋಗ್ಬೇಕು. ಪ್ರಸನ್ನ ಸರ್ ಆಲ್ರೆಡಿ ಅಲ್ಲಿಗೆ ಹೋಗಿದ್ದಾರೆ, ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯುವ ಸಂಭ್ರಮ ಸ್ಟಾರ್ಟ್ ಆದಾಗಿಂದನೂ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಬಟ್ ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್ ವಿಡಿಯೋ ಮಾಡಿದ್ವಿ. ಒಂದು ರೀಲ್ಸ್ ಮಾಡೋಕ್ಕೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಉಸಿರಾಡಕ್ಕೆ ಹೋಯ್ತಿಲ್ಲ, ತುಂಬ ದಿನ ಆಯಿತು ಪ್ರಾಕ್ಟೀಸ್ ಮಾಡಿ, ಸುಸ್ತಾಗೋಗೈತೆ. ಪರ್ಫೆಕ್ಷನ್ ಆಗೋ ತನಕ ಇವರಂತೂ ಬಿಡೋದಿಲ್ಲ. ಇನ್ನು ದೀಕ್ಷಾ ಅಂತೂ ತುಂಬ ದಿನ ಆದಮೇಲೆ ಮಾಡ್ತಿರೋದು. ಯಾಕೆ ದೀಕ್ಷಾ ಮಾತೇ ಬರ್ತಾ ಇಲ್ಲ ಅವಳಿಗೆ. ಪ್ರಾಕ್ಟೀಸ್ ಮುಗಿಸಿ ಇಲ್ಲಿ ಸ್ಟೇಡಿಯಂ ಹತ್ರ ಬಂದಿದ್ದೀವಿ ರೀಲ್ಸ್ ಮಾಡೋಕ್ಕೆ ಅಂತ. ಸೊ ಫೈನಲ್ ವಿಡಿಯೋ ಈ ಆಡಿಟೋರಿಯಮಲ್ಲಿ ಮಾಡ್ತಾ ಇದ್ದೀವಿ. ವಿಡಿಯೋ ಮಾಡಿ ಬಂದ ತಕ್ಷಣ ಸ್ಟೂಡೆಂಟ್ಸ್ನ ರೆಡಿ ಮಾಡಿದ್ವಿ. ಇದನ್ನ ಹಾಕ್ತೀನಿ. 20th ಪ್ರೋಗ್ರಾಮೇ ಇವ್ರದ್ದಾಗಿದ್ದರಿಂದ 5:30ಗೆಲ್ಲ ಸ್ಟೂಡೆಂಟ್ಸ್ ರೆಡಿ ಇದ್ದರು. ಸೊ ಇವ್ರದ್ದೆಲ್ಲ 6 o'clockಗೆ ಪ್ರೋಗ್ರಾಮೇ ಮುಗ್ದೋಗಿತ್ತು. ಬೇಗ ಡ್ಯಾನ್ಸ್ ಮುಗ್ದಿದ್ದರಿಂದ ಗ್ರೂಪ್ ಫೋಟೋ ತಗೊಂಡು ನೆಕ್ಸ್ಟ್ ಊಟ ಮಾಡಿಕೊಂಡ್ರು ಸ್ಟೂಡೆಂಟ್ಸು. ಇನ್ನೊಂದ್ಸಲ ಹೇಳು. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಹೌದಾ? ಇವತ್ತಿಗೆ ನಮ್ಮ ಯುವ ಸಂಭ್ರಮದ ಲಾಸ್ಟ್ ಕಾಲೇಜ್ ಮುಗೀತು. ಈ ವರ್ಷಕ್ಕೆ ಇದೆ ಲಾಸ್ಟ್ ಕಾಲೇಜು, ಬಾಯ್ಸ್ PU ಕಾಲೇಜ್ ಹುಣಸೂರು. ಇವತ್ತಿಗೆ ಲಾಸ್ಟ್. ಟೋಟಲ್ ಈ ಸಲ 8 ಕಾಲೇಜಸ್ಸಾ? 8 ಕಾಲೇಜಸ್ ಕರ್ಕೊಂಡು ಬಂದಿದ್ವಿ. 8 ಕಾಲೇಜಸ್. ಇವತ್ತು 8th ಕಾಲೇಜು ಕಂಪ್ಲೀಟ್ ಆಯಿತು. ಸೊ ಸ್ಟೂಡೆಂಟ್ಸ್ ಹತ್ರ ಕಾಸ್ಟ್ಯೂಮ್ಸ್ ಕಲೆಕ್ಟ್ ಮಾಡಿಕೊಂಡು ಅವರನ್ನು ಹುಣಸೂರಿಗೆ ಕಳಿಸಿದ್ವಿ. ಬ್ಯಾಡ್ ಲಕ್, ನಾನು ಭವ್ಯ ಗೌಡ ಜೊತೆ ಒಂದು ಫೋಟೋ ಕೂಡ ತೊಗೊಳಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಆಟೋ ಮಾಡಿಕೊಂಡು ನಾವು ಮೈಸೂರು ಪ್ಯಾಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ಟೇಡಿಯಂ ಒಳಗಡೆ ಹೋದ್ವಿ ಆಡಿಯನ್ಸ್ ಥರ ಎಂಜಾಯ್ ಮಾಡೋಣ ಪ್ರೋಗ್ರಾಮ್ನ ಅಂತ. ಬಟ್ ನಮಗದು ಸೆಟ್ ಆಗಿಲ್ಲ. ಈಗ ಅಲ್ಲಿಂದ ಅರಮನೆ ನೋಡೋಣ ಅಂತ ಬಂದಿದ್ದೀವಿ. ನೋಡಿ, ಈಗ ಸ್ವೀಟ್ ಕಾರ್ನ್ ತಿಂತಾ ಇದ್ದೀವಿ. ಸ್ವೀಟ್ ಕಾರ್ನ್ ಹೊಳಿ ಖಾರ ಆಗ್ತಿದೆಯಂತೆ, ಅದಕ್ಕೆ ಇದನ್ನು ಸ್ವೀಟ್ ಕಾರ್ನ್ ಅಂತಾರ ಅಂತ. ಪ್ರಸನ್ನ ಸರು ಊಟ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಪ್ಲೇಸಿಗೆ ಕರ್ಕೊಂಡೋಗಿದ್ರು. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ನಾನು ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ. 11 o'clock ಆಗಿದೆ. ಇವಾಗ ಹುಣಸೂರು ರೀಚ್ ಆದ್ವಿ, ಬಸ್ಸಲ್ಲಿ ಬಂದ್ವಿ. ಇಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗಿದ್ವಿ. ಸೊ ಪೃಥ್ವಿ ಆಲ್ರೆಡಿ ನಿದ್ರೆಯಲ್ಲಿದ್ದ, ಸರ್ ಗಾಡಿ ತಗೊಬರಕ್ಕೆ ಹೋದರು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ನನ್ನ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ನಾನು ಮನೆಗೆ ರೀಚ್ ಆಗೋಷ್ಟರಲ್ಲಿ 12 o'clock ಆಗೋಗಿತ್ತು. ಹುಣಸೂರಲ್ಲಿ ಪ್ರಾಪರ್ಟೀಸ್ ಎಲ್ಲ ತೊಗೊಂಡು ಹುಣಸೂರಿಂದ ಪ್ರಿಯಾಪಟ್ಟಣ ರೀಚ್ ಆಗೋದು 1 hour ಆಗೋಯಿತು. ಸೊ ಹಾಗಾಗಿ ತುಂಬ ಟಯರ್ಡ್ ಆಗಿದ್ವಿ. ಆ್ಯಂಡ್ ಇವತ್ತು ನಾನು ಆಲ್ರೆಡಿ ಯಜಮಾನ್ ಸ್ಕೂಲಲ್ಲಿದ್ದೀನಿ. ಸ್ಟೂಡೆಂಟ್ಸಿಗೆ ಕ್ಲಾಸ್ ತೊಗೊಂಡಿದ್ದೀನಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಮ್ಮ ಸ್ಟೂಡೆಂಟ್ಸಿಗೆ ಕ್ಲಾಸ್ ತೊಗೊಂಡಿರೋದು. ಯುವ ಸಂಭ್ರಮ ಸ್ಟಾರ್ಟ್ ಆದಾಗಿಂದ ಐ ಥಿಂಕ್ 2 weeks ಏನೋ ಸ್ಕಿಪ್ ಆಗೋಗಿತ್ತು ಕ್ಲಾಸಸ್ಸು. ಸೊ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಯುವ ಸಂಭ್ರಮ ಕಂಪ್ಲೀಟ್ ಆಯಿತು. ಸೊ ಹೋಪ್ ಫಾರ್ ದ ಬೆಸ್ಟ್. ದಸರಾಗೆ ಯಾವುದಾದ್ರೂ ಡಾನ್ಸ್ ಸೆಲೆಕ್ಟ್ ಆದರೆ ನಾನು ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.